ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರಸಭೆ ಉತಾರಿ ಕರ್ಮಕಾಂಡ. ಜನಸೇವೆ ಮರೆತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸಿಂದಗಿ ನಗರಸಭೆ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾದ ಸರ್ಕಾರಿ ಕಚೇರಿ. ಆದರೆ ಇಂದು ಇದೇ ಕಚೇರಿ ಸಾರ್ವಜನಿಕರ ತಾಳ್ಮೆಯನ್ನು ಪರೀಕ್ಷಿಸುವ ಕೇಂದ್ರವಾಗಿ ಪರಿಣಮಿಸಿದೆ. ಒಂದ್ ವರ್ಷ ಆಯ್ತ್ರಿ. ನಮ್ಮ ಮನೆಯವ್ರು ತೀರ್ಕೊಂಡಾರಿ. ನಮ್ಮ ಮನೆಯವರು ತೀರ್ಕೊಂಡಾರಿ. ಅವ್ರಿಗೆ ಬಿಸ್ತಾರ ಅಂತೇಳಿ ಏನೋ ಡಾಕ್ಯುಮೆಂಟ್ಸ್ ನಮ್ದು ಪ್ರಾಬ್ಲಮ್ ಇತ್ರಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಈಗ 6 ತಿಂಗಳು ಆಯ್ತ್ರಿ. 2 ತಿಂಗಳಿಂದ ನಾನು ನನ್ನ ಮಕ್ಕಳಿಗೆ ಆಧಾರ್ ಕಾರ್ಡ್ ಕೊಟ್ಟಿನಿ. ಒಂದು ಸಾಮಾನ್ಯ ಉತಾರಿ ಪಡೆಯಬೇಕಾದರೂ ಸಾರ್ವಜನಿಕರು ವರ್ಷಗಟ್ಟಲೆ ಕಚೇರಿಯ ಮೆಟ್ಟಿಲು ಹತ್ತಿ ಇಳಿಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಸಮಯಕ್ಕೆ ಸ್ಪಂದಿಸುತ್ತಿಲ್ಲವೇ? ಸಾರ್ವಜನಿಕರ ಕೆಲಸಕ್ಕೆ ಆದ್ಯತೆ ಇಲ್ಲವೇ ಎಂಬ ಪ್ರಶ್ನೆಗಳು ಮೂಡಿವೆ. ಕಂಪ್ಯೂಟರ್ ಉತಾರಿ ಸಮದ್ರಿ 3 ದಿನ ಆಯ್ತು ಅಪ್ಲಿಕೇಶನ್ ರಿಸೀವ್ ಕೊಟ್ರಿ. ಇನ್ನ ತನ ಅದನ್ನ ಉತಾರಿ ಪೂರೈಸ್ಲಾ ತಯಾರಿಲ್ರಿ. ಬಂದಾಗ ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರ. ಸ್ಪಾಟ್ ಪಂಚನಾಮ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳುದು, ಮುಂದಕ್ಕೆ ಕೊತ್ತೋದು ಮಾಡಿ ಅಂತ 4ನೇ ತಿಂಗಳು ರನ್ನಿಂಗ್ ನೋಡಿರೋದು. ನನಗೆ ಏನಾರು ಮಾಡಿ ವಾಟ್ ಅನ್ನೋದು ಕಂಪ್ಯೂಟರ್ ಉತಾರಿ ಮಾಡಿ ಕೊಡ್ಬೇಕ್ರಿ. ಅಷ್ಟೇ ಅಲ್ಲ, ನಗರಸಭೆ ಕಚೇರಿಗೆ ಹೋದರೆ ಅಧಿಕಾರಿಗಳು ಯಾರು, ಸಿಬ್ಬಂದಿಗಳು ಯಾರು, ಸಾರ್ವಜನಿಕರು ಯಾರು ಎಂಬ ಗೊಂದಲ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಅಬು ನ್ಯೂಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕುಳಿತು ಕಾರ್ಯನಿರ್ವಹಿಸಬೇಕಾದ ಕಂಪ್ಯೂಟರ್ ಮುಂದೆ ಕೆಲ ಸಾರ್ವಜನಿಕರೇ ಕುಳಿತಿರುವ ದೃಶ್ಯಗಳು ನೀವೇ ಕಣ್ಣಾರೆ ನೋಡಿ. ಇದೇನಾ ಸರ್ಕಾರಿ ಕಚೇರಿಯ ಆಡಳಿತ ವ್ಯವಸ್ಥೆ? ಅಥವಾ ಯಾರು ಬೇಕಾದರೂ ಬಂದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕುಳಿತುಕೊಳ್ಳುವ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬಹುದೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಅಷ್ಟೇ ಅಲ್ಲ ವೀಕ್ಷಕರೇ, ನಗರಸಭೆಯ ಕಚೇರಿಯಲ್ಲಿ ಹಣದ ವ್ಯವಹಾರ ನಡೆಯುತ್ತಿರುವಂತೆ ಕಾಣುವ ಕೆಲ ದೃಶ್ಯಗಳು ಅಬು ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿವೆ. ಈ ಹಣದ ವ್ಯವಹಾರದ ಸ್ವರೂಪವೇನು? ಇದು ಅಧಿಕೃತ ಶುಲ್ಕವೇ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಾದ ವಿಷಯವೇ? ಇದೇನು ಸರ್ಕಾರಿ ಕಚೇರಿಯೋ ಅಥವಾ ಲಂಚಬಾಕರ ಅಡ್ಡವೋ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಸರ್ಕಾರಿ ಹುದ್ದೆ ಎಂದರೆ ಜನರ ಸೇವೆಗಾಗಿ ನೀಡಿರುವ ಜವಾಬ್ದಾರಿಯೋ ಅಥವಾ ಲಂಚ ಪಡೆಯಲು ನೀಡಿರುವ ಪರವಾನಗಿಯೋ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಹುಟ್ಟು ಹಾಕಿವೆ. ಇನ್ನು ಕೆಲ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ದುರ್ವರ್ತನೆ ತೋರುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಈ ಕುರಿತು ನಾವು ಸಮೀಕ್ಷೆ ನಡೆಸಿದಾಗ ಅಲ್ಲಿ ಕಂಡು ಬಂದಿರುವ ದೃಶ್ಯಗಳು ನೀವೇ ನೋಡಿ. ನಿಮ್ಮ ಸುಖಕ್ಕಾಗಿ ಅಲ್ಲ, ನಮ್ಮ ಸುಖಕ್ಕಾಗಿ ನಾವು ನೌಕರಿ ಮಾಡುತ್ತಿದ್ದೇವೆ ಎಂಬ ರೀತಿಯ ಮಾತುಗಳು ಸಿಬ್ಬಂದಿ ಆಡಿದ್ದಾರೆ. ಅಬ್ಬಬ್ಬ, ಏನಿದು ದುರ್ವರ್ತನೆ ಸಾಹೇಬರೇ! ನೀವು ಪಡೆಯುತ್ತಿರುವ ವೇತನ ಸಾರ್ವಜನಿಕರು ಕಟ್ಟುತ್ತಿರುವ ತೆರಿಗೆ ಹಣದಿಂದಲೇ ಬರುತ್ತದೆ ಎಂಬುದು ಮರೆಯಬೇಡಿ. ಸಾರ್ವಜನಿಕರನ್ನು ಗೌರವದಿಂದ ಕಾಣುವುದು ಮತ್ತು ಸಮಯಕ್ಕೆ ಸರಿಯಾಗಿ ಸೇವೆ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಸರ್ಕಾರಿ ಹುದ್ದೆ ಎಂಬುದು ಅಧಿಕಾರ ಪ್ರದರ್ಶನಕ್ಕಲ್ಲ, ಜನಸೇವೆಗೆ ಎಂಬುದನ್ನು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯು ಅರಿತುಕೊಳ್ಳಬೇಕಾಗಿದೆ. ಗುಂಟಾ ಪ್ಲಾಟ್ ಆದ್ರೆ ಅರ್ಧ ಪ್ಲಾಟ್ ಆದ್ರೆ ಅರ್ಧ ಪ್ಲಾಟಿಗೆ ನಿಮ್ಗೆ ಉತ್ತಾರ ಮಾಡಿ ಕೊಡ್ತೀನಿ, 8,000 ರೂಪಾಯಿ ಕೊಡುತ್ತೆ ಡಿಮಾಂಡ್ ಮಾಡ್ಯಾರ ಅಪರಿಚಿತರು. ನಾವು ಒಪ್ಕೊಂಡಿಲ್ಲ. ಒಪ್ಕೊಳ್ಳಾರಕ್ಕೆ ಅದನ್ನ ಒಪ್ಕೊಳ್ಳಾರಕ್ಕೆ ಉದ್ದೇಶಪೂರ್ವಕವಾಗಿ ಅವ್ರು ನನಗೆ ಒಟ್ಟು ಅನ್ನೋದು ಡಿಲೇ ಮಾಡಕತ್ತಾರ. ಅಂದೇನು ಮಾಡಿಕೊಡುವುದು ಅವ್ರ ಕೆಲಸ. ಜನರ ತೆರಿಗೆ ಹಣದಿಂದ ನಡೆಯುತ್ತಿರುವ ಸರ್ಕಾರಿ ಕಚೇರಿಯಲ್ಲಿ ಶಿಸ್ತು, ಪಾರದರ್ಶಕತೆ ಮತ್ತು ಜವಾಬ್ದಾರಿಯುತ ಆಡಳಿತ ಇರಬೇಕಲ್ಲವೇ? ಸಾರ್ವಜನಿಕರನ್ನು ಅಲೆದಾಡಿಸುವುದು ಎಷ್ಟು ಸರಿ? ಅವರ ಸಮಸ್ಯೆಗಳನ್ನು ಆಲಿಸಿ ತ್ವರಿತವಾಗಿ ಪರಿಹರಿಸುವುದೇ ಸರ್ಕಾರಿ ನೌಕರನ ಜವಾಬ್ದಾರಿ ಅಲ್ಲವೇ? ಈ ಎಲ್ಲಾ ವಿಚಾರಗಳನ್ನು ಅಬು ನ್ಯೂಸ್ ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಪೌರಾಯುಕ್ತರು, ಸಂಪೂರ್ಣ ಪರಿಶೀಲನೆ ನಡೆಸಿ ತಪ್ಪಿತಸ್ಥರು ಕಂಡು ಬಂದರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಆದರೆ ಕೇವಲ ಭರವಸೆ ನೀಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನಗರಸಭೆಯ ಆಡಳಿತ ವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಗೌರವಯುತ ಹಾಗೂ ತ್ವರಿತ ಸೇವೆ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ಲೋಪ ಅಥವಾ ನಿಯಮ ಉಲ್ಲಂಘನೆ ಸಾಬೀತಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಬು ನ್ಯೂಸ್, ಸಿಂದಗಿ. ಪಬ್ಲಿಕ್ ಗೆ ಹರಾಸ್ಮೆಂಟ್ ಮಾಡ್ತಾರೆ, ಮತ್ತೆ ದುಡ್ಡು ತಗೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕರಿಗೆ ಬಿಹೇವಿಯರ್ ಸರಿ ಇಲ್ಲ, ವರ್ತನೆ ಸರಿ ಇಲ್ಲ, ಮಾತಾಡುವ ರೀತಿ ಸರಿ ಇಲ್ಲ. ಮತ್ತೆ ಇಲ್ಲಿ ಸಾರ್ವಜನಿಕರು ಯಾರು, ಮತ್ತೆ ಅಧಿಕಾರಿಗಳು ಯಾರು, ಸಿಬ್ಬಂದಿ ಯಾರು ಒಂದು
ಇನ್ನ ಇಲ್ಲಿ ವಿರೋಧ ನೋಡಿದ್ವಿ ಅಧಿಕಾರಿ ಚೇರ್ಮ್ಯಾಗ ಸಿಬ್ಬಂದಿ ಚೇರ್ಮ್ಯಾಗ ಸಾರ್ವಜನಿಕರು ಬಂದು ಕುಂದೋತಾರ ಇಲ್ಲಿ ಅಧಿಕಾರಿಗಳು ಏನ್ ಮಾಡೋದು? ಈ ಸಾಕಷ್ಟು ಎಷ್ಟೋ ಬೇಕಷ್ಟು ಸಮಸ್ಯೆ ಕ್ಲಿಯರ್ ಆಗ್ತದೆ ಸರ್ ಏನ್ರಿ. ಆಮೇಲೆ ಈಗ ಸೆಕ್ಷನ್ ಒಳಗ ಸಮಸ್ಯೆ ಆಗಿದೆ ಹಾಕೈತೆ ಈಗ ಅಲ್ಲೊಂದು ಆರೋ ಸೆಕ್ಷನ್ ಬೇರೆ ಕಡೆ ಪಬ್ಲಿಕ್ ಅನುಕೂಲ ಆಗತ್ತೆ ತೆಗೆದು ನಾವು ಈ ಕಡೆ ಎಲ್ಲಾರು ಈಗ ದುಡ್ಡು ತಗೊಂಡಿದ್ದು ಎಲ್ಲ ನಮ್ಮಲ್ಲಿ ವಿಡಿಯೋ ಎವಿಡೆನ್ಸ್ ನಿಮ್ಗೆ ತೋರಿಸ್ತಿಲ್ಲ ದುಡ್ಡು ತಗೊಂಡಿದ್ದು ಯಾರು ತಗೊಂಡಾರ ಏನ್ ಮಾಡೋದು ಅವ್ರು ತೋರಿಸಲ್ಲ ಸರ್ ಅದ್ರ ಮ್ಯಾಗ ಏನ್ ತೋರಿಸ್ತಾರೆ ಚೆನ್ನಾಗಿ ತೆಗೆದುಕೊಡ್ತಾರ ಅಲ್ಲಿ ಒಂದು ಇದಕ್ಕ ₹100 ತಗೋಬೇಕಂತ ಊಟಾರಿಗೆ ₹100 ತಗೋತೀವಿ ಸರ್. ಒಟ್ಟಾರಿಗೆ ತೆಗೆದುಕೊಡೋ ಚೆನ್ನಾಗಿ ಮಾಡೋ ಸರ್. ಇಲ್ಲ ಆತರ ಯಾವ್ದು ನಾವು ತಂದ್ವಿ ಸರ್ ಅದನ್ನ ನಮ್ಮಲ್ಲಿ ಎವಿಡೆನ್ಸ್ ತೋರಿಸ್ರಿ ಅದನ್ನ ತೋರಿಸ್ರಿ ನಮ್ ಗಮನಕ್ಕೆ ಯಾವ ಬಂದಿಲ್ಲ. ಈಗ ಅಧಿಕಾರಿಗಳು ಈಗ ನಾವು ಸಾಕಷ್ಟು ಸಮಸ್ಯೆ ಈಗ ನಾವು ಬಂದಾಗ ಸಾಕಷ್ಟು ಸಮಸ್ಯೆ ಇತ್ತು ಪಬ್ಲಿಕ್ ಇದೆಲ್ಲ ಏನ್ರಿ ನಾವು ಸಾಕಷ್ಟು ರೆಕ್ಟಿಫೈ ಮಾಡಿದ್ವಿ. ಈ ತರ ಯಾವ್ದು ಸಮಸ್ಯೆ ದೊಡ್ಡ ಆಗಿಲ್ಲ. ಅದು ಇವತ್ತು ಏನು ಬಂದರ್ಲೆ ಅದು ಹಾಕೈತಂದ್ರೆ ಅದು ನಾವೆಲ್ಲ ಆಲ್ರೆಡಿ ರೆಕ್ಟಿಫೈ ಮಾಡಿದೀವಿ. ಇನ್ನೂ ಸಮಸ್ಯೆ ರೆಕ್ಟಿಫೈ ಮಾಡಿ ಒಂಥರ ಎಲ್ಲ ನಾವು ಪಬ್ಲಿಕ್ ಏನೈತಿ ಇನ್ ಮೀನ್ ಟೈಮ್ ಅದೆಲ್ಲ ಉತ್ತರ ನಾವು ಮಾಡ್ತೀವಿ. ಈಗ ಅಧಿಕಾರಿಗಳ ಚೇರ್ಮ್ಯಾಗ ಸಾರ್ವಜನಿಕರು ಅದು ನಾನು ಚೆಕ್ ಮಾಡಿಸ್ತೀನಿ ಸರ್. ಅದನ್ನ ಚೆಕ್ ಮಾಡಿ ಅವ್ರಿಗೆ ಆಲ್ರೆಡಿ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ. ಅದನ್ನ ಚೆಕ್ ಏಜೆಂಟ್ ಹಾವಳಿ ಇಲ್ಲ ನನ್ನ ಗಮನಕ್ಕೆ ಯಾವ ಏಜೆಂಟ್ ಬಂದಿಲ್ಲ. ಎವಿಡೆನ್ಸ್ ಎರಡರಿಂದ ಒಂದ್ ಕೆಲಸ ಮಾಡ್ಕೊಂಡು ಇಲ್ಲ ಅದು ನಮ್ ಗಮನಕ್ಕೆ ಬಂದಿಲ್ಲ. ಯಾಕಂದ್ರೆ ಅಪ್ರೂವ್ ನಾವೇ ಕೊಡ್ತೀವಿ ಎಲ್ಲ ನಾವು ಚೆಕ್ ಮಾಡಿ ಕೊಡ್ತೀವಿ. ಏಜೆಂಟ್ರು ಯಾರು ಆತರ ನಮ್ಗೆ ಯಾರು ಬಂದು ಹೇಳಿಲ್ಲ ನಮ್ಗೆ ಯಾರು ಗಮನಕ್ಕೆ ತೋರಿಸ್ತೀವಿ ಅದ್ಯಾವ ಒಂದು ಕ್ರಮ ಕೊಡ್ತೀವಿ ಅವಶ್ಯ ತೊಂಬರಿ ನಾವು ಕ್ರಮ ಕೊಡ್ತೀವಿ. ನಾವು ಸರಿ ಮಾಡ್ಬೇಕಂತ ಎಷ್ಟು ಕಷ್ಟಪಟ್ಟು ನಮ್ ಕಡೆ ಏನಂತ ತಾವ್ ಮಾಡ್ರೆ ನಮ್ ಕಡೆ ನಾವು ನಮ್ಗೆಲ್ಲ